ನಮಸ್ಕಾರ ಕರ್ನಾಟಕ. ನಾನು ನಿಮ್ ರೋಹಿತ್ ಶೆಟ್ಟಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು SQL ಅಲ್ಲಿ ಹೇಗೆ ನಾನೊಂದು ಟೇಬಲ್ ಕ್ರಿಯೇಟ್ ಮಾಡೋದು, ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡೋದನ್ನ ನೋಡಿದ್ವಿ. ಹಾಗೇನೆ ಪರ್ಟಿಕ್ಯುಲರ್ ಆಗಿ ಒಂದು ವರ್ಕ್ ಬೆಂಚ್ ಅಲ್ಲಿ ಹೇಗೆ ಉಪಯೋಗಿಸ್ಕೋಬಹುದು, ಇಲ್ಲಾಂದ್ರೆ ಕಮಾಂಡ್ ಲೈನ್ ಕ್ಲೈಂಟ್ ಅಲ್ಲೂ ಕೂಡ ಹೇಗೆ ನಾನು ಕ್ವೈರೀಸ್ ಬರೀಬಹುದು ಅನ್ನೋದನ್ನು ಕೂಡ ನೋಡಿದ್ವಿ. ಇವತ್ತು ಅದ್ರ ಕಂಟಿನ್ಯೂ ಪಾರ್ಟ್ ನೋಡ್ತಾ ಹೋಗೋಣ. ಬೇರೆ ಕ್ವೈರೀಸ್ ನ ಯೂಸ್ ಮಾಡೋಣ, ಹೇಗೆ ಎಕ್ಸಿಕ್ಯೂಟ್ ಮಾಡೋದಂತನ ಕೂಡ ಚೆಕ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ಈ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿಲ್ಲ ಅಂದ್ರೆ ಚೆಕ್ ಮಾಡಿ. ಪ್ರತಿದಿನ ಹೊಸ ವಿಡಿಯೋಸ್ ಬರ್ತಿದೆ. ಇನ್ಫಾರ್ಮೇಶನ್ ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ. ಅಂಡ್ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೊ ಕನ್ನಡದಲ್ಲೇ ಕಲಿತಾ ಇದೀವಿ, ತುಂಬಾ ಈಸಿಯಾಗಿ ನೀವು ಇದನ್ನ ಕಲಿತಾ ಹೋಗ್ಬೋದು. ಲೈಕ್ ನಾನು ಹೇಳ್ತಾ ಹೋಗಿದ್ದೆ ಲಾಸ್ಟ್ ಟೈಮ್ ಕೂಡ, ಲೈಕ್ ನಾನು ಕಮಾಂಡ್ ಲೈನ್ ಕ್ಲೈಂಟ್ ನ ಯೂಸ್ ಮಾಡ್ಕೋಬಹುದು, ಇಲ್ಲ ವರ್ಕ್ ಬೆಂಚ್ ನ ಉಪಯೋಗಿಸ್ಕೋ ಹೋಗ್ಬೋದು. ನಾವ್ ಇವತ್ತು ಏನ್ ಮಾಡೋಣ, ಕಮಾಂಡ್ ಲೈನ್ ಕ್ಲೈಂಟ್ ನ ಉಪಯೋಗಿಸೋಣ. ಫ್ರಮ್ ಸ್ಕ್ರಾಚ್ ಇಂದ ಹೇಗೆ, ಯಾವ ತರ ಅಕಸ್ಮಾತ್ ಇದರಲ್ಲೇ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದ್ರೆ ಹೇಗೆ ತಗೋಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಇದಕ್ಕೆ ನನ್ನ ಪಾಸ್ವರ್ಡ್ ಹಾಕ್ತಾ ಹೋಗ್ತೀನಿ. ಓಕೆ ನೋಡಿ, ಅಕಸ್ಮಾತ್ ರಾಂಗ್ ಪಾಸ್ವರ್ಡ್ ಹಾಕಿದ್ರೆ ಏನಾಯ್ತು, ನನಗೀಗ ಕ್ಲೋಸ್ ಆಗೋಗುತ್ತೆ. ಸೊ ನೀವೇನ್ ಮಾಡ್ಕೋಬೇಕು, ಯಾವತ್ತು ಕೂಡ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಾಪರ್ ಆಗಿರೋ ಪಾಸ್ವರ್ಡ್ ನ ಹಾಕಬೇಕು. ಸೊ ನಮ್ಗೆ ಏನ್ ಎರರ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಅಕಸ್ಮಾತ್ ನಾನು ರಾಂಗ್ ಪಾಸ್ವರ್ಡ್ ಹಾಕಿದ್ರೆ ಆಟೋಮೆಟಿಕ್ ಕ್ಲೋಸ್ ಆಯ್ತು. ಈಗ ನಾನು ಪ್ರಾಪರ್ ಪಾಸ್ವರ್ಡ್ ಹಾಕ್ತೆ. ಈಗ ನೋಡಿ ನನಗೀಗ ನೆಕ್ಸ್ಟ್ ಸೆಟ್ ಆಫ್ ಕ್ವೈರೀಸ್ಗೆ ನನಗೆ ಪ್ಲೇಸ್ ಮಾಡ್ಕೊಡ್ತಾ ಇದೆ. ನನಗೀಗ ಇದರಲ್ಲಿ ಏನೇನ್ ಡೇಟಾ ಬೇಸಸ್ ಇದೆ ಅಂತ ನನಗೆ ಗೊತ್ತಿಲ್ಲ. ಓಕೆನಾ, ನಾನು ಫಸ್ಟ್ ನನ್ನ ಏನ್ ಡೇಟಾ ಬೇಸ್ ಅಂತ ನೋಡ್ಕೊಳ್ಳೋಣ. ಸೊ ನಾನು ಏನ್ ಹೇಳ್ತೀನಿ, ಶೋ ಡೇಟಾ ಬೇಸ್ ಅಂತ. ಈ ಕ್ವೈರಿನ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಅಲ್ಲೂ ಕೂಡ ಹೇಳ್ಕೊಟ್ಟಿದ್ದೆ. ನನ್ಗೀಗ ಪ್ರತಿ ಯಾವುದೇ ಒಂದು ಕ್ವೈರಿನ ಎಕ್ಸಿಕ್ಯೂಟ್ ಮಾಡಬೇಕು, ಇಲ್ಲ ಒಂದು ಡೇಟಾ ಬೇಸ್ ಮೇಲೆ ವರ್ಕ್ ಮಾಡಬೇಕು ಅಂತ ಅಂದ್ರೆ ಫಸ್ಟ್ ನಾನು ಬೇಸಿಕ್ ಆಗಿ ಬಂದು ಒಂದು ಡೇಟಾ ಬೇಸ್ ನ ಯೂಸ್ ಮಾಡಬೇಕು. ಸೊ ನಾನು ಫಾರ್ ಎಕ್ಸಾಂಪಲ್ ರೋಹಿತ್ ಅನ್ನೋ ಡೇಟಾ ಬೇಸ್ ನ ಉಪಯೋಗಿಸ್ತಾ ಇದ್ದೀನಿ. ಹೇಳ್ತಿದೆ ಡೇಟಾ ಬೇಸ್ ಹಸ್ ಬಿನ್ ಚೇಂಜ್ಡ್ ಅಂತ. ಓಕೆ, ಈಗ ನನಗೆ ಇದ್ರಲ್ಲಿ ಏನ್ ಟೇಬಲ್ಸ್ ಇದೆ ಅಂತಾನು ಗೊತ್ತಿಲ್ಲ. ಸೊ ನಾನೇನ್ ಮಾಡ್ಕೋತೀನಿ, ಶೋ ಟೇಬಲ್ಸ್ ಅಂತ ಹೇಳ್ತೀನಿ. ಓಕೆ, ಸೊ ನನಗೆ ಇದ್ರೊಳಗೆ ಏನೇನ್ ಟೇಬಲ್ಸ್ ಇದೆ ಅಂತ ಗೊತ್ತಾಗ್ತಾ ಹೋಗ್ತಿದೆ. ಈಗ ಈ ಟೇಬಲ್ ಒಳಗೆ ಏನ್ ಡೇಟಾ ಇದೆ ಅಂತ ನೋಡೋಣ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಏನ್ ಟೇಬಲ್ ನೇಮ್ ಇದೆ ಕೊಡೋಣ. ಸೊ ಈ ಕ್ವೈರಿ ಕೂಡ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ ನೋಡಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಇದು ಹೊಸದಾಗಿ ನೀವು ಈ ವಿಡಿಯೋನ ನೋಡ್ತಾ ಇದ್ರೆ, ಈಗ ನನ್ನ ಹತ್ರ ಈ ಡೇಟಾ ಇದೆ. ಈ ಡೇಟಾ ಮೇಲೆ ವರ್ಕ್ ಮಾಡ್ಬೇಕು. ಈಗ ನಾನೇನ್ ಮಾಡ್ಕೋತೀನಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ವೇರ್ ಕ್ವೈರಿನ ತಗೊಳ್ಳೋಣ. ಓಕೆ, ಇದನ್ನ ಕ್ಲಾಸ್ ಅಂತಾನು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಸಿ ನಾನು ನೋಡಿ ಇಲ್ಲಿ ಆಲ್ರೆಡಿ ಒಂದು ಸೆಟ್ ಆಫ್ ಕ್ವೈರಿನ ಬರ್ದಿಟ್ಟಿದ್ದೀನಿ. ಓಕೆ, ಸೊ ವೇರ್ ಅಂತ ಅಂದ್ರೆ ಏನು, ಕಂಡೀಷನ್ ಚೆಕ್ ಮಾಡುತ್ತೆ. ನನಗೀಗ ಒಂದು ಟೇಬಲ್ ಇದೆ. ಆ ಟೇಬಲ್ ಒಳಗೆ ಒಂದು ಸ್ಪೆಸಿಫಿಕ್ ಆಗಿರೋ ಡೇಟಾನ ನಾನು ಫೆಚ್ ಮಾಡಬೇಕು ಅಂತ ಆದ್ರೆ ನಾನು ವೇರ್ ಕ್ಲಾಸ್ ನ ಉಪಯೋಗಿಸ್ತಾ ಹೋಗ್ಬೋದು. ನಮ್ ಅಚ್ಚ ಕನ್ನಡದಲ್ಲಿ ಹೇಳೋದಾದ್ರೆ ನಮ್ಮಲ್ಲಿ ಹೇಳ್ತಾರೆ, ನನಗೆ ಅಕಸ್ಮಾತ್ ಒಂದು 100 ಹಣ್ಣಿದೆ. ಆ ಹಣ್ಣೊಳಗಡೆ ನನ್ಗೆ ಒಂದೇ ಒಂದು ಸ್ಪೆಸಿಫಿಕ್ ಆಗಿ ಹಣ್ಣು ತಗೋಬೇಕು. ಅದಕ್ಕೆ ಏನೋ ಒಂದು ಕಂಡೀಷನ್ ಇರುತ್ತೆ. ಅದೊಂದು ಕೆಂಪು ಕಲರ್ ಆಗಿರುತ್ತೆ, ಇಲ್ಲ ಅರ್ಶಿನ ಕಲರ್ ಆಗಿರುತ್ತೆ, ಇಲ್ಲ ಹಸಿರು ಕಲರ್ ಆಗಿರುತ್ತೆ. ಈ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಮೂಲಕ ಚೆಕ್ ಮಾಡಬೇಕು ಅಂತ ಅಂದಾಗ ನಾನು ವೇರ್ ಕ್ವೈರೀಸ್ ನ ಉಪಯೋಗಿಸ್ತಾ ಹೋಗ್ಬೋದು. ಸೊ ವೆರಿ ಸಿಂಪಲ್. ಮೊದಲು ಸೆಲೆಕ್ಟ್ ಕೊಡ್ಲೇಬೇಕು ನೀವು. ಯಾಕಂದ್ರೆ ನಾನು ಬೇಸಿಕ್ ಆಗಿ ಸೆಲೆಕ್ಟ್ ಉಪಯೋಗಿಸ್ಕೊಂಡ್ರೆ ಮಾತ್ರ ನಂಗೆ ಅದನ್ನ ಡೇಟಾ ಫೆಚ್ ಮಾಡಕ್ಕಾಗೋದು. ಸ್ಟಾರ್ ಏನು ಕೊಡ್ತೀವಿ ರೋಹಿತ್, ತುಂಬಾ ಸಿಂಪಲ್. ನನ್ಗೆ ಇಡೀ ಟೇಬಲ್ ಇಂದ ಡೇಟಾನ ಫೆಚ್ ಮಾಡ್ಬೇಕದು. ಫ್ರಮ್ ಯಾವ ಟೇಬಲ್ ನೇಮ್, ವೇರ್ ಎಲ್ಲಿಂದ, ಏನ್ ಕಂಡೀಷನ್. ನನಗೆ ಈ ನೇಮ್ ಅನ್ನ ಕಾಲಮ್ ಇಂದ ನನಗೆ ರೋಹಿತ್ ಅನ್ನೋ ಡೇಟಾ ಮಾತ್ರ ಬೇಕಿವಾಗ. ಓಕೆ ನೋಡಿ, ಇವಾಗ ಬರಿತಾ ಹೋಗ್ತೀನಿ. ಸೆಲೆಕ್ಟ್ ಸ್ಟಾರ್ ಫ್ರಮ್, ಏನ್ ಟೇಬಲ್ ನೇಮ್ ಇದು, ನನಗೀಗ ಫ್ರೈಡೇನ ಟೇಬಲ್ ನೇಮು. ವೇರ್ ನೇಮ್ ಇಸ್ ಈಕ್ವಲ್ ಟು, ನಾನು ಹೇಳ್ತಾ ಇದ್ದೀನಿ ರೋಹಿತ್ ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಈಗ ನಾನು ನೋಡಿ, ನನಗೆ ಸ್ಪೆಸಿಫಿಕ್ ಆಗಿ ಬರೀ ಆ ಡೇಟಾ ಮಾತ್ರ ಬರ್ತಾ ಇದೆ. ಸೊ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ ನೀವು, ನನಗೆ ಒಂದು ಸ್ಪೆಸಿಫಿಕ್ ಡೇಟಾನ ಫೆಚ್ ಮಾಡಬೇಕು ಅಂತ ಇದ್ರೆ ನೀವು ವೇರ್ ಕ್ಲಾಸ್ ನ ಉಪಯೋಗಿಸ್ಕೊತಾ ಹೋಗಿ. ತುಂಬಾ ಸಿಂಪಲ್ ಆಗಿ ನಾವು ಕಲಿತಾ ಹೋಗ್ಬೋದು. ರೋಹಿತ್, ಈಗ ನಾನು ವೇರ್ ಕ್ಲಾಸ್ ನ ಉಪಯೋಗಿಸ್ತಾ ಇದ್ದೀನಿ. ಅದ್ರಲ್ಲಿ ಏನಾದ್ರೂ ಕೂಡ ಸ್ಪೆಸಿಫಿಕ್ ಆಗಿ ಇಲ್ಲ ಸ್ಪೆಷಲ್ ಆಗಿ ನಾನೇನಾದ್ರೂ ಕೂಡ ಫೆಚ್ ಮಾಡ್ಬೇಕಂದ್ರೆ ನನಗೆ ಏನಾದ್ರೂ ಇದೆಯಾ? ಅಬ್ಸಲ್ಯೂಟ್ಲಿ ಇದೆ. ನಾವು ಅದನ್ನ ಆಪರೇಟರ್ಸ್ ಅಂತ ಕರಿತೀವಿ. ಓಕೆ, ನಮ್ಮಲ್ಲಿ 3 ತರ ಆಪರೇಟರ್ಸ್ ಇದೆ SQL ರಿಲೇಟೆಡ್. ಇದನ್ನ ನಾನು ಆಂಡ್ ಆಪರೇಟರ್ ಅಂತ ಹೇಳ್ತೀನಿ, ಆರ್ ಆಪರೇಟರ್ ಅಂತ ಹೇಳ್ತೀನಿ, ನಾಟ್ ಆಪರೇಟರ್ ಅಂತ ಹೇಳ್ತೀನಿ. SQL ಅಲ್ಲಿ ನೀವು ಅದೇ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ತಗೊಂಡ್ರೆ ಬೇರೆ. ಈಗ ಜಾವಾದಲ್ಲಿ ಹೋದ್ರೆ ಅಲ್ಲಿ ಅರ್ಥಮೆಟಿಕ್ ಆಪರೇಟರ್ಸ್ ಅಂತ ಇರುತ್ತೆ. ಈ ತರ ಡಿಫ್ರೆಂಟ್ ಇದೆ. SQL ಅಲ್ಲಿ ನನಗೆ ಈ 3 ಆಪರೇಟರ್ ಇದೆ. ಇದ್ರ ಉದ್ದೇಶ ಏನು, ಹೇಗ್ ತಗೋತಾ ಇದೀನಿ ನಾನು ಆಪರೇಟರ್ ಅಂತ ಅಂದ್ರೆ ತುಂಬಾ ಸಿಂಪಲ್. ನೀವೇನ್ ಜಾಸ್ತಿ ಕನ್ಫ್ಯೂಸ್ ಆಗೋದ್ ಬೇಡಿ. ಈಗ ನಮ್ಗೆ ಇಲ್ಲಿ ನೋಡಿ, ನಾನು ಸಿಂಪಲ್ ಆಗಿ ಏನ್ ಮಾಡ್ಕೋತೀನಿ ಅಂದ್ರೆ 2 ಕಂಡೀಷನ್ ಹಾಕ್ತೀನಿ. ಓಕೆ, ಟ್ರೂ, ಇದನ್ನ ನಾನು ಟ್ರೂ ಅಂತ ಬರ್ಕೋತೀನಿ. ನೋಡಿ, ಇದನ್ನು ಕೂಡ ಟ್ರೂ ಅಂತ ಬರ್ಕೋತೀನಿ. ನಾನು ಇಲ್ಲಿ ಆಂಡ್ ಅಂತ ಹೇಳ್ತೀನಿ, ಆರ್ ಅಂತ ಹೇಳ್ತೀನಿ, ಇಲ್ಲಿ ನಾಟ್ ಅಂತ ಹೇಳ್ತೀನಿ. ಓಕೆ,
ಸೊ ಈಗ ನನಗೆ ಟ್ರೂ ಇಲ್ಲ, ಫಾರ್ ಎಕ್ಸಾಂಪಲ್ ಇದನ್ನ ಏನ್ ಮಾಡ್ಕೊಳ್ಳೋಣ ಅಂತ ಅಂದ್ರೆ ಕಂಡೀಷನ್ 1 ಅಂತ ತಗೋಬಿಡೋಣ, ನಿಮ್ಗೆ ಇನ್ನೂ ಈಸಿ ಆಗುತ್ತೆ. ಇದನ್ನ ಕಂಡೀಷನ್ 2 ಅಂತಾನು ತಗೊಳ್ಳೋಣ. ಸೊ ಲೆಟ್ ಅಸ್ ಕೀಪ್ ಇಟ್ ವೆರಿ ಸಿಂಪಲ್. ನೋಡಿ, ಈಗ ನನಗೆ ಈ ತರ ಚಾರ್ಟ್ ಇಟ್ಕೊಂಡಿದೀವಿ. ಈ ಚಾರ್ಟ್ ಅಲ್ಲಿ ಏನ್ ಮಾಡ್ಕೊಳ್ಳೋಣ, ಪ್ರಾಪರ್ ಆಗಿ ಜಸ್ಟಿಫೈ ಮಾಡೋಣ. ಈಗ ನಾನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು, ಮೊದಲನೇ ಕಂಡೀಷನ್ ಟ್ರೂ, ಎರಡನೇ ಕಂಡೀಷನ್ ಟ್ರೂ. ನೋಡಿ, ಯಾವತ್ತೂ ಕೂಡ ನಾನು ಆಂಡ್ ಆಪರೇಟರ್ ಉಪಯೋಗಿಸ್ತೀನಿ ಅಂತ ಅಂದ್ರೆ ಈ ಎರಡೂ ಕಂಡೀಷನ್ ಟ್ರೂ ಆದ್ರೆ ನನಗೆ ಔಟ್ಪುಟ್ ಬರುತ್ತೆ. ಆಂಡ್ ಅಂತ ಅಂದ್ರೆ ಏನು, ಇದು ಮತ್ತೆ ಇನ್ನೊಂದು ಎರಡೂ ಕೂಡ ನನಗೆ ಸ್ಯಾಟಿಸ್ಫೈ ಆಗ್ಬೇಕು. ಯಾವಾಗ ಮೊದಲನೇ ಕಂಡೀಷನ್ ಮತ್ತೆ ಎರಡನೇ ಕಂಡೀಷನ್ ಎರಡೂ ಕೂಡ ಟ್ರೂ ಆಗಿರುತ್ತೆ, ನಿಮ್ಗೆ ಆಂಡ್ ಆಪರೇಟರ್ ಓಕೆ ಆಗುತ್ತೆ. ಅಕಸ್ಮಾತ್, ಓಕೆ ನೆನ್ಪಿಟ್ಕೊಳ್ಳಿ, ನನಗೆ ಇದೇ ಇದರಲ್ಲಿ ಟ್ರೂ ಕೊಡ್ತೀನಿ ಮೊದಲನೇ ಕಂಡೀಷನ್, ಎರಡನೇ ಕಂಡೀಷನ್ ತಪ್ಪು ಕೊಡ್ತೀನಿ, ಇನ್ ದ ಸೆನ್ಸ್ ನನಗೆ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ. ಆಗ ಆಂಡ್ ಆಪರೇಟರ್ ವರ್ಕ್ ಆಗತ್ತಾ? ಇಲ್ಲ, ವರ್ಕ್ ಆಗಲ್ಲ. ಏನಕ್ಕಂತ ಅಂದ್ರೆ ಆಂಡ್ ಅನ್ನೋದು ಎರಡು ಕಂಡೀಷನ್ ನ ಎಕ್ಸಿಕ್ಯೂಟ್ ಆಗ್ಬೇಕು, ಇನ್ ದ ಸೆನ್ಸ್ ಸ್ಯಾಟಿಸ್ಫೈ ಆಗ್ಬೇಕು, ಅವಾಗ ಮಾತ್ರ ವರ್ಕ್ ಆಗೋದು. ಮತ್ ಆರ್ ಆಪರೇಟರ್ ಏನಾಗುತ್ತೆ ರೋಹಿತ್? ಅಬ್ಸಲ್ಯೂಟ್ಲಿ ಎಕ್ಸಿಕ್ಯೂಟ್ ಆಗುತ್ತೆ. ಆರ್ ಅಂದ್ರೆ ಇದು ಅಥವಾ ಇನ್ನೊಂದು ಎರಡರಲ್ಲಿ ಯಾವ್ದಾದ್ರೂ ಎಕ್ಸಿಕ್ಯೂಟ್ ಆದ್ರೆ, ಇಲ್ಲ ಅಂದ್ರೆ ಸ್ಯಾಟಿಸ್ಫೈ ಆದ್ರೆ ನಿಮಗ್ ಟ್ರೂ. ಇಲ್ಲಿ ಎರಡೂ ಕೂಡ ಆಗಿದೆ, ಆ ಕಾರಣದಿಂದ ಟ್ರೂ. ಇಲ್ಲಿ ಎರಡರಲ್ಲಿ ಯಾವ್ದಾದ್ರೂ ಒಂದ್ ನನ್ಗೆ ಸ್ಯಾಟಿಸ್ಫೈ ಆಗ್ತಿದೆ, ಓಕೆ. ಇಲ್ಲ ಅಕಸ್ಮಾತ್ ಫಸ್ಟ್ ಕಂಡೀಷನ್ ಓಕೆ ಇದೆ, ಇಲ್ಲ ಅಕಸ್ಮಾತ್ ಸೆಕೆಂಡ್ ಕಂಡೀಷನ್ ಓಕೆ ಇದೆ, ಸೊ ನನಗೆ ಔಟ್ಪುಟ್ ಬಂದೇ ಬರುತ್ತೆ. ಯಾವ್ದು ಏನ್ ಮ್ಯಾಚ್ ಆಗುತ್ತೆ ಅದನ್ನ ಬರ್ತಾ ಹೋಗುತ್ತೆ. ಸೊ ಆಂಡ್ಗೂ ಆರ್ಗೂ ಇರುವಂತ ವ್ಯತ್ಯಾಸ ತುಂಬಾ ಸಿಂಪಲ್. ಆಂಡು ನೀವೇನ್ ಕಂಡೀಷನ್ ಕೊಟ್ಟಿರ್ತಾರೆ ಎಲ್ಲಾನು ಕೂಡ ಮ್ಯಾಚ್ ಆಗ್ಬೇಕು. ಆರು ನೀವು ಕೊಟ್ಟಿರೋದಲ್ಲಿ ಅಟ್ಲೀಸ್ಟ್ ಒಂದ್ ಕಂಡೀಷನ್ ಆದ್ರೂ ಮ್ಯಾಚ್ ಆಗ್ಬೇಕು. ನಾಟ್ ಆಪರೇಟರ್ ಅಂತ ಅಂದ್ರೆ ಅಕಸ್ಮಾತ್ ನಾನು ಈ ಕಂಡೀಷನ್ ನ ತಗೊಂಡಿರ್ತೀನಿ ಅನ್ಕೊಳ್ಳಿ, ನನಗೆ ಇದನ್ ಬಿಟ್ಟು, ಫಾರ್ ಎಕ್ಸಾಂಪಲ್ ನಾನು ಕೇಳ್ತೀನಿ, ಈ ಒಂದು ಕಂಡೀಷನ್ ಬಿಟ್ಟು ನನ್ ಮಿಕ್ಕಿದ್ ಎಲ್ಲಾನು ಕೂಡ ಔಟ್ಪುಟ್ ಕೊಡಿ ಅಂತ ಕೇಳ್ತೀನಿ. ನಾವು ಹೇಳ್ತೀವಿ ಅಕಸ್ಮಾತ್ ಒಂದು 100 ಮೆಂಬರ್ಸ್ ಕ್ಲಾಸ್ ಅಲ್ಲಿ ಇರ್ತಾರೆ, ಇದರಲ್ಲಿ ಅ ಲೆಟರ್ ಸ್ಟಾರ್ಟಿಂಗ್ ಫ್ರಮ್ ಆರ್, ಅಕಸ್ಮಾತ್ ಆರ್ ಅಕ್ಷರದಿಂದ ಶುರುವಾಗೋ ವಿದ್ಯಾರ್ಥಿಗಳು ಬಿಟ್ಟು ಮಿಕ್ಕಿದವ್ರೆಲ್ಲಾರು ಕೂಡ ಗ್ರೌಂಡ್ ಬನ್ನಿ. ಓಕೆ, ನಾನು ಏನ್ ಹೇಳ್ತಾ ಇದ್ದೀನಿ ಇಲ್ಲಿ? ಸೊ ಬೇಸಿಕ್ ಆಗಿ ಒಂದು ಕಂಡೀಷನ್ ನಲ್ಲಿ ನನ್ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಅಂದಾಗ ನಾನು ನಾಟ್ ಆಪರೇಟರ್ಸ್ ನ ಉಪಯೋಗಿಸ್ತಾ ಹೋಗ್ತೀನಿ. ತುಂಬಾ ಸಿಂಪಲ್. ನೀವೇನ್ ಬೇರೆ ಕಂಡೀಷನ್ ಬರ್ತೀವಿ ಅದೇ ತರ ಬರ್ಕೋಬಹುದು. ನೋಡಿ, ಹೇಳ್ತಾ ಹೋಗ್ತೀನಿ. ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಸೇಮ್, ಏನ್ ಟೇಬಲ್ ನೇಮ್ ಇದೆ ಟೇಬಲ್ ನೇಮ್ ತಗೋತಾ ಇದ್ದೀನಿ. ಓಕೆನಾ? ಸೊ ಈಗ ನನ್ಗೆ ಈ ಟೇಬಲ್ ನೇಮ್ ಅಲ್ಲಿ ವೇರ್ ನೇಮ್ ಇಸ್ ಈಕ್ವಲ್ ಟು ರೋಹಿತ್, ಇದು ಮೊದಲನೇ ಕಂಡೀಷನ್. ಓಕೆ, ಸೊ ಇಲ್ಲಿ ನಾನು ಮೊದಲನೇ ಕಂಡೀಷನ್ ನ ಕೊಟ್ಟೆ, ಅಂಡ್ ಎ ಎನ್ ಡಿ ಅಂತ ಬರೀತಾ ಇದ್ದೀನಿ. ಅಂಡ್ ಸೀರಿಯಲ್ ನಂಬರ್ ಇಸ್ ಈಕ್ವಲ್ ಟು 1. ಓಕೆ, ಎರಡೂ ಕೂಡ ಮ್ಯಾಚ್ ಆಗ್ಬೇಕು. ಸಿ, ಇಫ್ ಎರಡೂ ಕೂಡ ಮ್ಯಾಚ್ ಆದ್ರೆ ನಂಗೆ ಔಟ್ಪುಟ್ ಬರುತ್ತೆ. ಈಗ ನಾನು ನೋಡಿ, ಈಗ ನನ್ಗೆ ಅಂಡ್ ಸೀರಿಯಲ್ ನಂಬರ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಕ್ಕೆ ನಂಗೆ ಎರಡು ಮ್ಯಾಚ್ ಆಯ್ತು. ಅಕಸ್ಮಾತ್ ನೋಡಿ, ನಾನು ಸೀರಿಯಲ್ ನಂಬರ್ ಇಸ್ ಈಕ್ವಲ್ ಟು 2 ಕೊಡ್ತೀನಿ, ಬಟ್ ಇಲ್ಲಿ ನೋಡಿ ನಿಮ್ ಸೀರಿಯಲ್ ನಂಬರ್ 2ಗೆ ರೋಹಿತ್ ಅನ್ನ ನೇಮ್ ಇಲ್ಲ. ಅಕಸ್ಮಾತ್ ನಾನು ಆತರ ಕೊಟ್ಟಾಗ ಹೇಳುತ್ತೆ ಎಂಟಿ ಸೆಟ್ ಅಂತ ಹೇಳ್ತಾ ಹೋಗುತ್ತೆ. ಸೊ ಯಾವತ್ತೂ ಕೂಡ ನೀವು ನೆನ್ಪಿಟ್ಕೋಬೇಕು, ನಾನು ಯಾವಾಗ ಆಂಡ್ ಕಂಡೀಷನ್ ಉಪಯೋಗಿಸ್ಕೋತೀನಿ, ಇನ್ ದ ಸೆನ್ಸ್ ಆಪರೇಟರ್ ಉಪಯೋಗಿಸ್ತೀನಿ, ಎರಡು ಕಂಡೀಷನ್ ಕೂಡ ಸ್ಯಾಟಿಸ್ಫೈ ಆಗ್ಬೇಕು. ಇದೇ ಜಾಗಕ್ಕೆ ಇಫ್ ಐ ಆಮ್ ಪುಟಿಂಗ್ ಇನ್ ದ ಸೇಮ್ ಪ್ಲೇಸ್ ಆರ್ ಹಾಕ್ತೀನಿ. ನೋಡಿ, ಐ ಆಮ್ ಯೂಸಿಂಗ್ ದ ವರ್ಡ್ ಕಾಲ್ಡ್ ಎಸ್ ಅನ್ ಆರ್ ಆಪರೇಟರ್ ನ ಉಪಯೋಗಿಸ್ತೀನಿ. ಈಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ, ನಿಮಗ್ ನೋಡಿ ಫಸ್ಟ್ ಕಂಡೀಷನ್ ರೋಹಿತ್ ಅನ್ನೋದು ಮ್ಯಾಚ್ ಆಗಿತ್ತು, ಸೊ ಫಸ್ಟ್ ಕಾಲಮ್ ನ ತಂದ್ಕೊಡ್ತು. ಸೆಕೆಂಡ್ ಕಂಡೀಷನ್ ಸೀರಿಯಲ್ ನಂಬರ್ 2 ಅನ್ನೋದು ಮ್ಯಾಚ್ ಆಯ್ತು, ಸೊ ಎರಡನೇ ಕಂಡೀಷನ್ ಎರಡನೇ ಔಟ್ಪುಟ್ ನ ತಂದ್ಕೊಡ್ತು. ಸೊ ಆರ್ ಅನ್ನೋದ್ರಲ್ಲಿ ಎರಡರಲ್ಲಿ ಯಾವ್ದಾದ್ರೂ ಒಂದು ಸ್ಯಾಟಿಸ್ಫೈ ಆಗ್ಬೇಕು. ಓಕೆ, ಸೊ ಈಗ ಎರಡು ಕಂಡೀಷನ್ ಒಂದ್ ಟೈಮ್ ಚೆಕ್ ಮಾಡಿದಾಗ ನೇಮ್ ಮ್ಯಾಚ್ ಆಗಿತ್ತು, ಸೀರಿಯಲ್ ನಂಬರ್ ಮ್ಯಾಚ್ ಆಗದಿದ್ರು ಪ್ರಾಬ್ಲಮ್ ಇಲ್ಲ. ಎರಡನೇ ಟೈಮ್ ಚೆಕ್ ಮಾಡ್ಬೇಕಾದ್ರೆ ಸೀರಿಯಲ್ ನಂಬರ್ ಮ್ಯಾಚ್ ಆಯ್ತು, ನೇಮ್ ಮ್ಯಾಚ್ ಆಗಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಸೊ ನಂಗೆ ಔಟ್ಪುಟ್ ನ ತಂದ್ಕೊಡ್ತಾ ಹೋಗ್ತಿದೆ. ಸೊ ನೀವು ನೆನ್ಪಿಟ್ಕೋಬೇಕು, ನಾವ್ ಯಾವತ್ತೂ ಕೂಡ ಒಂದು ಔಟ್ಪುಟ್ ನ ತಗೋಬೇಕು ಅಂತ ಅಂದ್ರೆ ಬೇಸ್ಡ್ ಆನ್ ಕಂಡೀಷನ್ಸ್. ಓಕೆ, ಬೇಸ್ಡ್ ಆನ್ ಯಾವ ತರ ಕ್ವೈರಿ ಬರಿಬೇಕು ಅಂತ ನಾವು ಚೆಕ್ ಮಾಡ್ಕೋತಾ ಹೋಗ್ತೀವಿ. ಸೊ ತುಂಬಾ ಕ್ಲೀನ್ ಆಗಿ ನಮ್ಗೆ ಅರ್ಥ ಮಾಡ್ಕೊಂಡ್ರೆ ಈಸಿ ಆಗ್ತಾ ಹೋಗುತ್ತೆ. ನಾಟ್ ಅಂತ ಅಂದ್ರೆ ಏನು? ಈಗ ನೋಡಿ, ನಾನು ಸೆಲೆಕ್ಟ್ ಫ್ರಮ್ ಟೇಬಲ್ ನೇಮ್ ಕೊಡ್ತಾ ಇದ್ದೀನಿ. ಓಕೆ, ವೇರ್ ನಾನು ಹೇಳ್ತೀನಿ ನಾಟ್ ನೇಮ್ ಇಸ್ ಈಕ್ವಲ್ ಟು ರೋಹಿತ್. ನೋಡಿ, ನನಗೀಗ ಆ ನೇಮ್ ರೋಹಿತ್ ಅನ್ನೋದ್ ಬಿಟ್ಟು ಇನ್ನೆಲ್ಲಾ ಡೇಟಾನು ಬೇಕು. ನಾನು ಹೇಳ್ತಾ ಇದ್ದೀನಿ ವೇರ್ ನಾಟ್ ಕಾಲಮ್ ನೇಮ್ ಇಸ್ ಈಕ್ವಲ್ ಟು ಡೇಟಾ. ಈಗ ನೀವು ನೋಡಿ, ರೋಹಿತ್ ಅನ್ನೋ ಒಂದು ನೇಮ್ ಬಿಟ್ಟು ಇನ್ ಎಲ್ಲಾ ಡೇಟಾನು ಬರ್ತಾ ಇದೆ. ನನಗೆ ಯಾವ್ದಾದ್ರು ಒಂದು ಡೇಟಾನ ಎಕ್ಸ್ಕ್ಲೂಡ್ ಮಾಡಬೇಕು ಅಂತ ಇದ್ರೆ ನೀವು ಅವಾಗ ವೆರಿ ಸಿಂಪಲ್ ಆಗಿ ನಾಟ್ ಆಪರೇಟರ್ಸ್ ನ ಉಪಯೋಗಿಸ್ಕೊಳ್ಳಿ.
ಓಕೆ, ವೇರ್ ಕಂಡೀಷನ್ ಅಲ್ಲಿ ಈ 3 ಆಪರೇಟರ್ಸ್ ನೀವು ಉಪಯೋಗಿಸ್ಕೊಂಡಾಗ ನಿಮಗೆ ಡೇಟಾನ ಫೆಚ್ ಮಾಡಿ, ಇನ್ ದ ಸೆನ್ಸ್ ಫಿಲ್ಟರ್ ಮಾಡಿ ಫೆಚ್ ಮಾಡಕ್ಕೆ ನಿಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈ ಕಾನ್ಸೆಪ್ಟ್ ಈಸಿ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ನಾನು ಅಗ್ರಿಗೇಟರ್ ಫಂಕ್ಷನ್ಸ್ಗೆ ಹೋಗ್ತೀನಿ. ಅಗ್ರಿಗೇಟರ್ ಅಂತ ಅಂದ್ರೆ ಏನ್ ರೋಹಿತ್? ತುಂಬಾ ಸಿಂಪಲ್. ಓಕೆ, ಸೊ ಅಗ್ರಿಗೇಟರ್ಸ್ ಅಂತ ತಗೊಂಡ್ರೆ ನಿಮ್ಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ಅಂದ್ರೆ ಮ್ಯಾಥಮೆಟಿಕಲ್ ಫಂಕ್ಷನ್ ಅನ್ಕೊಳ್ಳಿ. ಓಕೆ, ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕು, ನಾನು ಏನೋ ಒಂದು ಮಿನಿಮಮ್ ಕಂಡುಹಿಡಿಬೇಕು, ಮ್ಯಾಕ್ಸಿಮಮ್ ಕಂಡುಹಿಡಿಬೇಕು, ಇಲ್ಲ ಬೇಸಿಕ್ ಆಗಿ ನನ್ನ ಸಮ್ಮು, ಆವರೇಜು, ಕೌಂಟು, ಇದನ್ನ ನಮ್ಮಲ್ಲಿ ಅಗ್ರಿಗೇಟರ್ ಫಂಕ್ಷನ್ಸ್ ಅಂತ ಕರಿತೀವಿ. ಸೊ ಮಿನಿಮಮ್, ಮ್ಯಾಕ್ಸಿಮಮ್, ಸಮ್, ಕೌಂಟ್, ಆವರೇಜ್, ಈ 5 ನಾನು ಕಾಮನ್ ಆಗಿ ನೋಡ್ತಾ ಹೋಗ್ಬೋದು. ಹೇಗ್ ತಗೊಳ್ಳೋದು? ಈಗ ನಾನು ನೋಡಿ, ನಂತರ ಆಲ್ರೆಡಿ ಟೇಬಲ್ ಇದೆ ಅಲ್ವಾ. ಈಗ ನಂಗೆ ನೋಡಿ ಸೀರಿಯಲ್ ನಂಬರ್ 1 2 3 4 5 6 ಅಂತ ಇದೆ. ಇದರಲ್ಲಿ ತಗೋತಾ ಹೋಗೋಣ. ಇದರಲ್ಲಿ ಮಿನಿಮಮ್ ಯಾವುದು? ಮಿನಿಮಮ್ ಅಂತ ಅಂದ್ರೆ ಕಮ್ಮಿ ವ್ಯಾಲ್ಯೂ, ಮ್ಯಾಕ್ಸಿಮಮ್ ಅಂತ ಅಂದ್ರೆ ಜಾಸ್ತಿ ವ್ಯಾಲ್ಯೂ. ಈಗ ನೋಡಿ ನಾನು ಸೇಮ್ ಸೆಲೆಕ್ಟ್. ಸೊ ಬೇಸಿಕ್ ಆಗಿ ನಾನು ಸೆಲೆಕ್ಟ್ ಇಂದಾನೆ ಶುರು ಮಾಡಬೇಕು. ನಾನು ಏನೇ ಒಂದು ಡೇಟಾ ಫೆಚ್ ಮಾಡಬೇಕು, ಸೆಲೆಕ್ಟ್ ಅನ್ನೋದು ಕಾಮನ್ ನನಗೆ ಐಡೆಂಟಿಟಿ. ಸೆಲೆಕ್ಟ್ ಮಿನಿಮಮ್, ನಾನು MIN ಅಂತ ಬರಿತಾ ಇದ್ದೀನಿ. ಈ ಬ್ರಾಕೆಟ್ ಓಪನ್ ಮಾಡಿ ನನಗೆ ಯಾವ ಕಾಲಮ್ ಅಂತ ಮೆನ್ಷನ್ ಮಾಡಬೇಕು, ಅಂಡರ್ಸ್ಕೋರ್ ನಂಬರ್, ಸೀರಿಯಲ್ ನಂಬರ್ ಇಂದ ಮಿನಿಮಮ್ ತಗೊಳಪ್ಪ ಅಂತ ಹೇಳ್ತಾ ಇದೀನಿ. ಫ್ರಮ್ ಫ್ರೈಡೆ, ನಾನು ಯಾವ ಟೇಬಲ್ ನೇಮ್ ಇತ್ತೋ ಆ ಟೇಬಲ್ ನೇಮ್ ನ ಮೆನ್ಷನ್ ಮಾಡ್ತೀನಿ. ನೋಡಿ ಇವಾಗ ನನಗೆ ಈ ಒಂದು ಟೇಬಲ್ ಅಲ್ಲಿ ನನಗೆ ಇಲ್ಲಿ ಏನ್ ಟೇಬಲ್ ಇತ್ತಲ್ಲ ನೋಡಿ, ಇದ್ರಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಿದೆ 1. ಆ ಒಂದು ವ್ಯಾಲ್ಯೂನ ನನಗೆ ತಂದ್ಕೊಡ್ತಾ ಹೋಗ್ತಿದೆ. ಅಕಸ್ಮಾತ್ ಈಗ ನಾನು ನೋಡಿ ಇದರಲ್ಲಿ ಮ್ಯಾಕ್ಸಿಮಮ್ ತಗೋಬೇಕು, MAX ಅಂತ ಕೊಡ್ತೀನಿ. ಓಕೆ, ಸೊ ಈಗ ನಂಗೆ ಮ್ಯಾಕ್ಸಿಮಮ್ ಏನ್ ಕೊಡುತ್ತೆ? 6 ಅಂತ ಕೊಡ್ತಾ ಹೋಗುತ್ತೆ. ನಂಗೆ 6 ಅನ್ನ ಸೀರಿಯಲ್ ನಂಬರ್ ನನಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಿದೆ. ಓಕೆ, ಈಗ ಅಕಸ್ಮಾತ್ ನಾನು ಇದನ್ನ ಇಲ್ಲಿ ಬರ್ಕೋತೀನಿ ಅನ್ಕೊಳ್ಳಿ. ಈಗ 1 2 3 4, ಸಾರಿ ಇದನ್ನ 3 ತಗೊಳ್ಳೋಣ, 4 ತಗೊಳ್ಳೋಣ, 5 ತಗೊಳ್ಳೋಣ, 6 ತಗೊಳ್ಳೋಣ. ಈಗ ನಮ್ಗೆ ಇಷ್ಟು ಕೂಡ ನಾವು ಹಾಕಿದ ವ್ಯಾಲ್ಯೂಸ್. ಇದ್ರಲ್ಲಿ ನನಗೇನಾಯ್ತು, ಇವಾಗ ಒಂದ್ಸಲಿ ಮಿನಿಮಮ್ ತಗೊಂಡ್ರಿ, ಒಂದು ಟೈಮ್ ಮ್ಯಾಕ್ಸಿಮಮ್ ನ ನೀವು ತಗೊಂಡ್ರಿ. ಓಕೆ, ಇದು ಮಿನಿಮಮ್ ವ್ಯಾಲ್ಯೂ ಇತ್ತು, ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇತ್ತು. ಓಕೆ, ಈಗೇನ್ ಮಾಡೋಣ? ಸಮ್ ಕಂಡಿಡಿಯೋಣ. ಸಮ್ ಅಂತ ಅಂದ್ರೆ ಏನು? ಇದಿಷ್ಟೂನು ಆಡ್ ಮಾಡಿದಾಗ ಬರುವಂತ ನಂಬರ್. ನೋಡಿ ಈಗ ನನಗೆ ಇಲ್ಲಿ ಸಮ್ ತೋರಿಸ್ತಿದೆ. ಏನ್ ತೋರಿಸ್ತಿದೆ? 21 ಅನ್ನೋದು ಟೋಟಲ್ ಸಮ್. ನಾನು ಇದೀಗ SQL ಕ್ವೆರೀಸ್ ಅಲ್ಲಿ ಬರೀತೀನಿ. ಸೆಲೆಕ್ಟ್ ಸಮ್, ನನಗೆ ಯಾವುದು ಸೀರಿಯಲ್ ನಂಬರ್ ತಗೋಬೇಕು. ಫ್ರಮ್ ಯಾವ ಟೇಬಲ್? ಫ್ರೈಡೆ ಅನ್ನೋ ಒಂದು ಟೇಬಲ್ ಅಲ್ಲಿ. ಈಗ ನೀವು ನೋಡಿ ಬೇಸಿಕ್ ಆಗಿ ಓಕೆ, ನಾನು 2 ಸಲ 1 ಅಂತ ಮೆನ್ಷನ್ ಮಾಡಿದ್ದೀನಲ್ವಾ. ಸೊ ನಂಗೆ 22 ಬರ್ತಿದೆ. ಇಲ್ಲಿ ನೋಡಿ ನನಗೆ 2 ಸಲ ಇದೆ. 1 ಅನ್ನೋದು 2 ಸಲ ತಗೊಂಡ್ರದಿಂದ ನನಗೆ 22 ಅಂತ ಔಟ್ಪುಟ್ ಕೊಡ್ತಿದೆ. ಇಲ್ಲೂ ಕೂಡ ಅಪ್ಡೇಟ್ ಮಾಡ್ಕೊಬಿಡೋಣ, ಈಸಿ ಆಗುತ್ತೆ ಅವಾಗ ನಮಗೆ. ಇಲ್ಲಿ ನೋಡಿ ವಾಟ್ ಇಸ್ ದ ಟೋಟಲ್ ಸಮ್? 22 ಇದೆ. ಅಂಡ್ 22 ನ ನೋಡ್ತಾ ಹೋಗ್ಬೋದು. ಸೊ ನಮ್ಗೇನಾಗುತ್ತೆ ಇವಾಗ? ಬೇಸಿಕ್ ಆಗಿ ಸಮ್ ಅಂತ ಅಂದ್ರೆ ಎಲ್ಲಾದ್ರೂ ಟೋಟಲ್ ವ್ಯಾಲ್ಯೂಸ್ ನ ತಗೋಬೇಕು. ನೆಕ್ಸ್ಟ್ ಏನ್ ಮಾಡೋಣ? ಕೌಂಟ್ ನೋಡೋಣ. ಕೌಂಟ್ ಅಂತ ಅಂದ್ರೆ ಏನು? ಎಷ್ಟು ನಂಬರ್ಸ್ ಇದೆ ಅಂತ. 1 2 3 4 5 ಈ ತರ ಒಂದೊಂದು ವ್ಯಾಲ್ಯೂಸ್ ನಾನು ಕೌಂಟ್ ಮಾಡ್ತಾ ಹೋದಾಗ ನನಗೆ ಕೌಂಟ್ ನ ಕೊಡುತ್ತೆ. ಇದಕ್ಕೂ ಕೂಡ ತುಂಬಾ ಸಿಂಪಲ್. ಸೆಲೆಕ್ಟ್ ಕೌಂಟ್, ಯಾವ ಕಾಲಮ್ ಬೇಕೋ ಆ ಕಾಲಮ್ ನ ಮೆನ್ಷನ್ ಮಾಡಿ, ಯಾವ ಟೇಬಲ್ ಇಂದ ಬೇಕೋ ಆ ಟೇಬಲ್ ನ ಮೆನ್ಷನ್ ಮಾಡಿ. ನೀವು ನೋಡಿ ಈಗ ನನಗೆ ಟೋಟಲ್ 7 ಕೌಂಟ್ ಕೊಡ್ತಿದೆ. ಸೊ ಇಲ್ಲಿ ನನಗೆ 1 ರಿಂದ 6 ಇದೆ, ಜೊತೆಗೆ ಇದೊಂದು ಸೇರ್ಕೊಂಡ್ರೆ 7 ಆಗುತ್ತೆ. ಸೊ ಕೌಂಟ್ ಅನ್ನೋದು ಎಷ್ಟು ಪರ್ಟಿಕ್ಯುಲರ್ ವ್ಯಾಲ್ಯೂಸ್ ಇದೆ ಅಂತ ನನಗೆ ಇಲ್ಲಿ ಕೊಡ್ತಾ ಬರುತ್ತೆ. ಓಕೆನಾ? ಲಾಸ್ಟ್ ಏನ್ ಮಾಡೋಣ? ಆವ್ರೇಜ್ ತಗೊಳ್ಳೋಣ. ಆವ್ರೇಜ್ ಅಂತ ಅಂದ್ರೆ ಏನು? ನೋಡಿ ಈ ಒಂದು ವ್ಯಾಲ್ಯೂನ ಸಮ್ಮು, ಕೌಂಟ್. ಓಕೆ, ಸಮ್ ಅನ್ನೋದು ಎಷ್ಟಿತ್ತು? 22 ಇತ್ತು. ಕೌಂಟ್ ಅನ್ನೋದು ಎಷ್ಟಿತ್ತು? 7 ಇತ್ತು. ಆವ್ರೇಜ್ ಅನ್ನೋದು ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ, ಸಮ್ ಡಿವೈಡೆಡ್ ಬೈ ಕೌಂಟ್. ಯಾವತ್ತೂ ಕೂಡ ಈ ಒಂದು ವ್ಯಾಲ್ಯೂನ ನೀವು ನೆನ್ಪಿಟ್ಕೋಬೇಕು. ಏನ್ ಸಮ್ ಇದೆ ಅದನ್ನ ನೀವು ಕೌಂಟ್ ಇಂದ ಡಿವೈಡ್ ಮಾಡಿದಾಗ ನಿಮಗೆ ಬರುವಂತದ್ದೇ ಆವ್ರೇಜ್. ಈಗ ನಾನು ಇಷ್ಟನ್ನು ಕೂಡ ತಗೊಂಡು ನಾನು ಆವ್ರೇಜ್ ನೋಡಿದಾಗ ನಂಗೆ ನೀವು ನೋಡ್ಬೋದು 3.14 ಅಂತ ಆವ್ರೇಜ್ ತೋರಿಸ್ತಾ ಇದೆ. ನಾನು ಅದನ್ನೇ ಇಲ್ಲಿ ಬರೀತೀನಿ ಅನ್ಕೊಳ್ಳಿ. ಈಗ ಸೆಲೆಕ್ಟ್ ಆವ್ರೇಜ್ ಸೀರಿಯಲ್ ನಂಬರ್ ಫ್ರಮ್ ಫ್ರೈಡೆ. ಓಕೆ, ನೀವು ನೋಡ್ಬೋದು ನನಗೆ ಆವ್ರೇಜ್ ವ್ಯಾಲ್ಯೂಸ್ ನ ತೋರಿಸ್ತಾ ಇದೆ. ಓಕೆ, ಇದನ್ನ ನಾವು ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಪರ್ಟಿಕ್ಯುಲರ್ ಕ್ವೈರಿನ ನೋಡೋಣ. ನೆಕ್ಸ್ಟ್ ಕ್ವೈರಿ ಏನು? ಈಗ ನೀವು ನೋಡ್ಬೋದು ನನಗಿಲ್ಲಿ ಡೈರೆಕ್ಟ್ ಆಗಿ ನಾನು ಆವ್ರೇಜ್ ಸೀರಿಯಲ್ ನಂಬರ್ ಅಂತ ಏನ್ ಕೊಟ್ಟಿದ್ದೀನಿ ಆ ಒಂದು ನೇಮೇ ತೋರಿಸ್ತಾ ಇದೆ. ಇದು ಚೆನ್ನಾಗಿ ಕಾಣ್ತಾ ಇಲ್ಲ. ಓಕೆ, ಏನ್ ಮಾಡ್ಬೋದು ನಾವು ಇದಕ್ಕೆ? ಏನಾದ್ರು ಸಪರೇಟ್ ಕ್ವೈರಿ ಇದೆಯಾ ರೋಹಿತ್? ಇದೆ. ನಮ್ಮಲ್ಲಿ ಇದಕ್ಕೆ ಅಲಿಯಾಸ್ ಅಂತ ಇದೆ. ಓಕೆ, ಅಲಿಯಾಸಸ್ ಅಂತ ಅಂದ್ರೆ ಯಾವತ್ತೂ ಕೂಡ ನೆನ್ಪಿಟ್ಕೊಳ್ಳಿ ಟೆಂಪ್ರವರಿ ನೇಮ್. ಇದನ್ನ ನಾವು ಟೆಂಪ್ರವರಿ ನೇಮ್ ಅಂತ ಕರಿತೀವಿ. ಈಗ ನಮ್ಮಲ್ಲೆಲ್ಲ ಫ್ರೆಂಡ್ಸ್ ಏನ್ ಮಾಡ್ಕೋತಾರೆ, ಯಾರು ಕೂಡ
ನಮ್ ಪ್ರತಿದಿನ ಕರೆಯುವಂತ ಮನೇಲಿ ಇಟ್ಟಿರೋ ಹೆಸರು ಯಾರು ಕೂಡ ಕಾಮನ್ ಆಗಿ ಕರೆಯಲ್ಲ, ಅವ್ರದ್ದು ಯಾವ್ದೋ ಒಂದು ನಿಕ್ ನೇಮ್ ಇಟ್ಕೊಂಡಿರ್ತಾರೆ. ನಾವೆಲ್ಲೋ ಸ್ಕೂಲ್ ಕಡೆ ಹೋಗಿರ್ತೀವಿ, ಕಾಲೇಜಲ್ಲಿ ಇರ್ತೀವಿ, ಎಲ್ಲ ಫ್ರೆಂಡ್ಸ್ ಜೊತೆ ಆಚೆ ಬಂದಿರ್ತೀವಿ, ಅವ್ರಿಗೆ ಆದ ಏನ್ ಪ್ರತಿದಿನ ಅಭ್ಯಾಸ ಇರುತ್ತೆ, ಏನ್ ನಮ್ಮಲ್ಲಿ ಏನೊಂದು ನಿಕ್ ನೇಮ್ ಹುಡ್ಕೊಂಡಿರ್ತಾರೆ, ಆ ನಿಕ್ ನೇಮ್ ಮೂಲಕ ಕರೀತಾರೆ. ಸೇಮ್ ಇಲ್ಲೂ ಕೂಡ ಅದೇ ತರ ಒಂದು ಟೆಂಪ್ರವರಿ ನೇಮ್, ಇದೆಲ್ಲೂ ಕೂಡ ಸ್ಟೋರ್ ಆಗಲ್ಲ, ನನಗೊಂದು ಔಟ್ಪುಟ್ ಕೊಡಬೇಕಾದ್ರೆ ನಂಗೊಂದು ಟೆಂಪ್ರವರಿ ನೇಮ್ ಮೂಲಕ ಕೊಡುತ್ತೆ. ಈಗ ನಾನು ನೋಡಿ, ಈಗ ನಾನು ಇಲ್ಲಿ ಸೆಲೆಕ್ಟ್ ಕೇಳ್ತಾ ಇದ್ದೀನಿ. ಓಕೆ, ಯಾವ ಕಾಲಮ್, ಫಾರ್ ಎಕ್ಸಾಂಪಲ್ ಸೀರಿಯಲ್ ನಂಬರ್ನೇ ಕಾಲಮ್ ಕೇಳೋಣ. ಸೀರಿಯಲ್ ನಂಬರ್ ಆಸ್ ಎಸ್ ಅಂತ ಹೇಳ್ತಾ ಇದ್ದೀನಿ. ನನಗೆ ಈ ಸೀರಿಯಲ್ ನಂಬರ್ ಬದಲು ಐಡಿ ಅಂತ ಬರಬೇಕು ಅನ್ಕೊಳ್ಳಿ. ಫ್ರಮ್ ಯಾವ ಟೇಬಲ್ ನೇಮ್ ಇಂದ, ಫ್ರೈಡೆ ಇಂದ ಬರಬೇಕು. ನೀವು ನೋಡ್ಬೋದು ನಂಗೆ ಟೆಂಪ್ರವರಿಯಾಗಿ ಇನ್ಸ್ಟೆಡ್ ಆಫ್ ಸೀರಿಯಲ್ ನಂಬರ್ ನನಗೇನ್ ಕೊಡ್ತಾ ಇದೆ ಇವಾಗ, ಐಡಿ ಅನ್ನೋ ಒಂದು ಟೆಂಪ್ರವರಿ ನೇಮ್ ನ ಕೊಡ್ತಿದೆ. ಓಕೆ, ಅಲಿಯಾಸಸ್ ಅಂತ ಏನಪ್ಪಾ ಅಂತ ಅಂದ್ರೆ, ನಮ್ಗದನ್ನ ಬೇಸಿಕ್ ಆಗಿ ನಾವು ಅದನ್ನ ಟೆಂಪ್ರವರಿ ನೇಮ್ ಅಂತ ಕರಿತೀವಿ. ಓಕೆ, ನೀವೇನಾದ್ರೂ ಕೂಡ ಆ ಒಂದು ಕಾಲಮ್ ನೇಮ್ ನ ನಾನು ಚೇಂಜ್ ಮಾಡಕ್ ಇಷ್ಟ ಇಲ್ಲ, ಬಟ್ ನನಗೆ ಟೆಂಪ್ರವರಿಯಾಗಿ ನಾನು ಏನೋ ಒಂದು ನೇಮ್ ನ ಡಿಸ್ಪ್ಲೇ ಮಾಡಬೇಕು ಅಂತ ಅಂದ್ರೆ ನೀವು ಈ ಒಂದು ಅಲಿಯಾಸ್ ಅನ್ನೋದನ್ನ ನೀವು ಉಪಯೋಗಿಸ್ಕೊತಾ ಹೋಗ್ಬೋದು. ನಾವು ನೆಕ್ಸ್ಟ್ ಕ್ವರಿಗೆ ಹೋಗೋಣ. ನೆಕ್ಸ್ಟ್ ಯಾವುದು, ಡಿಲೀಟ್ ಕ್ವರಿ. ಡಿಲೀಟ್ ಏನಪ್ಪಾ, ಏನಕ್ಕೆ ಉಪಯೋಗಿಸ್ಕೋತೀವಿ, ಸ್ಪೆಸಿಫಿಕ್ ವ್ಯಾಲ್ಯೂಸ್ನ. ಓಕೆ, ಯೂಸ್ ಟು ಡಿಲೀಟ್ ಸ್ಪೆಸಿಫಿಕ್ ಡೇಟಾ ಅಂತ ನೀವು ತಗೋತಾ ಹೋಗ್ಬೋದು. ನಂಗೆ ಏನೊಂದು ಸ್ಪೆಸಿಫಿಕ್ ಡೇಟಾ ಇದೆ, ಅದನ್ನ ಡಿಲೀಟ್ ಮಾಡ್ಬೇಕಾದ್ರೆ ನಾವು ತಗೊಳತ್ತದು. ಹೇಗೆ ತಗೋಬಹುದು ಇವಾಗ, ವಾಟ್ ಇಸ್ ದ ವೇ ಟು ಟೇಕ್ ಕೇರ್ ಆಫ್ ಇಟ್? ತುಂಬಾ ಸಿಂಪಲ್. ಫಸ್ಟ್ ನನ್ಗೆ ಏನನ್ನ ಡಿಲೀಟ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಇದ್ರಲ್ಲೂ ಕೂಡ ಕಂಡೀಷನ್ ಹಾಕ್ಬೇಕು. ನೀವು ಕಂಡೀಷನ್ ಹಾಕಿಲ್ಲ ಅಂತ ಅಂದ್ರೆ ಯಾವತ್ತು ತಿಳ್ಕೊಳ್ಳಿ, ಕಂಪ್ಲೀಟ್ ಟೇಬಲ್ ಡಿಲೀಟ್ ಆಗ್ಬಿಡೋದು, ಇಲ್ಲ ಎಲ್ಲಾ ಡೇಟಾನು ಹೊರಟೋಗುತ್ತೆ. ನೀವ್ ಈ ತರ ಮಾಡ್ಕೋಬೇಡಿ. ಯಾವತ್ತು ಕೂಡ ಕಂಡೀಷನ್ ಹಾಕಿ. ಕೆಲವೊಂದ್ ಟೈಮು ನಾವು ವರ್ಕ್ ಮಾಡ್ಬೇಕಾದ್ರೆ ಪ್ರೊಡಕ್ಷನ್ ಏನೋ ವರ್ಕ್ ಮಾಡ್ತಾ ಇರ್ತೀವಿ, ಇಲ್ಲ ಬೇಸಿಕ್ ಆಗಿ ಏನೋ ಒಂದು ಕ್ಲೈಂಟ್ ಎಂಡ್ ಡೇಟಾ ಬೇಸ್ ಹ್ಯಾಂಡಲ್ ಮಾಡ್ತಾ ಇರ್ತೀವಿ, ಅರ್ಜೆಂಟ್ ಅಲ್ಲಿ ನಾವು ಕಂಪ್ಲೀಟ್ ಟೇಬಲ್ ನೇ ಡಿಲೀಟ್ ಮಾಡ್ಬಿಟ್ಟಿರ್ತೀವಿ. ಸೊ ವೇರ್ ಕಂಡೀಷನ್ ಅನ್ನೋದು ತುಂಬಾ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ತಗೊಳ್ಳೋಣ, ಬೇಸಿಕ್ ಆಗಿ ತಗೊಳ್ಳೋಣ. ಯಾವ ತರ ನೋಡಿ, ಡಿಲೀಟ್ ಫ್ರಮ್ ಯಾವ ಟೇಬಲ್ ನೇಮ್, ಫಸ್ಟ್ ಟೇಬಲ್ ನೇಮ್ ನ ಮೆನ್ಷನ್ ಮಾಡಿ, ಫ್ರೈಡೆ. ಓಕೆ, ಕಂಡೀಷನ್ ಹಾಕಿ. ವೇರ್ ಅನ್ನ ಕಂಡೀಷನ್ ತುಂಬಾ ಮುಖ್ಯ. ಈಗ ನಂಗೆ ಫಾರ್ ಎಕ್ಸಾಂಪಲ್ ಏನ್ ಮಾಡ್ತೀನಿ ಅಂತ ಅಂದ್ರೆ, ಈಗ ನೀವು ನೋಡಿ ನನಗಿಲ್ಲಿ ಸೀರಿಯಲ್ ನಂಬರ್ 2 ಅಂತ ಇದೆ. ಓಕೆ, ನನಗೆ ಸೀರಿಯಲ್ ನಂಬರ್ 2 ಅನ್ನೋದನ್ನ ಡಿಲೀಟ್ ಮಾಡೋಣ. ವೇರ್ ಸೀರಿಯಲ್ ನಂಬರ್ ಇಸ್ ಈಕ್ವಲ್ ಟು 2. ಓಕೆ, ಸೊ ಈಗ ನೀವು ನೋಡಿ ಕ್ವೈರಿ ಓಕೆ 1 ರೋ ಎಫೆಕ್ಟೆಡ್ ಅಂತ ಕೇಳ್ತಾ ಇದೆ. ಸೊ ಈಗ ನಾನೇನ್ ಮಾಡ್ಕೋತೀನಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್. ಯಾವ ಟೇಬಲ್ ನೇಮ್ ಇತ್ತು ನಂಗೆ ಆ ಟೇಬಲ್ ನೇಮ್ ನ ಕೊಡ್ತೀನಿ. ನೀವು ನೋಡ್ಬೋದು ಈಗ ನನಗೆ ಎರಡನೇ ಪರ್ಟಿಕ್ಯುಲರ್ ಡೇಟಾ ಏನಿತ್ತು ಅದಿಲ್ಲ. ಸೊ ನೆನ್ಪಿಟ್ಕೊಳ್ಳಿ, ನೀವು ಅಕಸ್ಮಾತ್ ನಾನು ಡಿಲೀಟ್ ಕ್ವೈರಿ ಬರೀತೀನಿ ಅಂತ ಅಂದ್ರೆ ವೇರ್ ಕಂಡೀಷನ್ ಮ್ಯಾಂಡೇಟ್ರಿ. ಅಂದ್ರೆ ಬೇಕಂದ್ರೆ ನೀವು ಆ್ಯಂಡ್ ಆಪರೇಟರ್ನ ಉಪಯೋಗಿಸ್ಕೊಳ್ಳಿ. ನಂಗೆ ಕಪಲ್ ಆಫ್ ಕಂಡೀಷನ್ಸ್ನೇ ಸ್ಯಾಟಿಸ್ಫೈ ಆಗಬೇಕು, ಫಿಲ್ಟರ್ ಮಾಡೇ ನಾನು ಡೇಟಾ ತಗೋಬೇಕು ಅಂತ ಅಂದ್ರೆ. ನೀವು ಯಾವುದೇ ಕಾರಣಕ್ಕೂ ಅರ್ಜೆಂಟ್ ಮಾಡಿಕೊಂಡು ನಾನು ಒಂದೇ ಸರಿ ಸಿಂಪಲ್ ಆಗಿ ಡಿಲೀಟ್ ಫ್ರಮ್ ಫ್ರೈಡೆ ಅಂತೆಲ್ಲ ಕೊಡಬೇಡಿ, ಕಂಪ್ಲೀಟ್ ಟೇಬಲ್ ಹೊರಟೋಗುತ್ತೆ. ನೀವು ತುಂಬಾ ಕ್ಲೀನ್ ಆಗಿ ತಗೋಬೇಕು ಅಂತ ಅಂದ್ರೆ ವೇರ್ ಕಂಡೀಷನ್ಸ್ ತುಂಬಾ ಮ್ಯಾಂಡೇಟ್ರಿ ಆಗ್ತಾ ಹೋಗುತ್ತೆ. ಸೊ ಈ 5 ಕ್ವೈರಿ ನೀವೇನ್ ನೋಡಿದ್ದೀರಾ, ವೇರ್ ಕ್ವೈರಿ, ಆಪರೇಟರ್ಸ್ ಕ್ವೈರಿ, ಅಗ್ರಿಗೇಟರ್ಸ್ ಬರ್ದಿರೋ ಕ್ವೈರಿ, ಅಲಿಯಾಸಸ್, ಡಿಲೀಟ್. ಎಷ್ಟರಲ್ಲಿ ಅಟ್ಲೀಸ್ಟ್ 1 ಅಥವಾ 2 ನೀವು ಇಂಟರ್ವ್ಯೂಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕಂತ ಅಂದ್ರೆ SQL ಅಲ್ಲಿ ತುಂಬಾ ನಂಬರ್ ಆಫ್ ಕ್ವಶನ್ಸ್ ನ ಕೇಳಕ್ ಆಗಲ್ಲ. ಓಕೆ, ಏನೇ ಆದ್ರೂ ಎಂಡ್ ಆಫ್ ದ ಡೇ ಕ್ವೈರಿ ಬರೀರಿ ಅಂತಾನೆ ಹೇಳಬೇಕು. ಮ್ಯಾಕ್ಸಿಮಮ್ ನೀವು ಎಂಟ್ರಿ ಲೆವೆಲ್ ಅಂತ ಆದ್ರೆ ಇದ್ರಲ್ಲಿ ಏನಾದ್ರೂ ಒಂದು ಬಂದೇ ಬರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ನೀವೆಲ್ಲೂ ಕೂಡ ಇದು ಬರಲ್ಲ ಅಂತ ನೀವೇನ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. 100% ನೀವು ಏನ್ ನೋಡಿದ್ದೀರಾ, 1 + 3 4, 4 + 5 9, 10, 11 ಕ್ವೈರಿಲಿ ಮಿನಿಮಮ್ 2 ಕ್ವೈರಿನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಓಕೆ, ಹೋಪ್ ಇವತ್ತಿನ ಕ್ಲಾಸ್ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಏನಾದ್ರೂ ಡೌಟ್ ಇದ್ರೆ ಇಮೇಲ್ ಡ್ರಾಪ್ ಮಾಡಿ, ಇಲ್ಲ ಅದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪಿಂಗ್ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಸಪರೇಟ್ ಆಗಿ ಯಾರಿಗಾರು ಕ್ಲಾಸಸ್ ಬೇಕಿದ್ರೆ, ಅಕಸ್ಮಾತ್ ನನಗೆ ಗೊತ್ತಾಗ್ತಿಲ್ಲ, ನನ್ನ ಕೆರಿಯರ್ ಅಲ್ಲಿ ಗ್ರೋ ಮಾಡಬೇಕು, ಟೆಸ್ಟಿಂಗ್ ಸ್ವಿಚ್ ಮಾಡಬೇಕು ಅಂತ ಇದ್ರೆ DM ಮಾಡಿ. ಸಪರೇಟ್ ಕ್ಲಾಸಸ್ ಕೂಡ ಇದೆ. ಯಾವಾಗ್ಲೂ ಕೂಡ ಕನ್ನಡಿಗರ ಸಪೋರ್ಟ್ಗೆ ನಾವು ಇದ್ದೇ ಇರ್ತೀವಿ. ಓಕೆ, ಪುನಃ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. ಹ್ಯಾವ್ ಅ ನೈಸ್ ಡೇ.